ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಬಹಳ ಸುದೀರ್ಘವಾದ ಕಲಿಯುವಿಕೆ ಕೀರ್ತನೆಗಳ 150 ನಾವು ಕ್ರಮಬದ್ಧವಾಗಿ ಈ ಕಾರ್ಯಕ್ರಮದ ಮೂಲಕವಾಗಿ ಸೇವಕರ ಮೂಲಕವಾಗಿ ನಾವು ಕಲಿತಾ ಇದ್ದೇವೆ. ನನ್ನನಿಸ್ತಾನೆ ಇದು ಅನೇಕರಿಗೆ ಒಂದು ಪ್ರಯೋಜನವಾಗಿದೆ ಎಂಬುದಾಗಿ. ಬಹಳಷ್ಟು ವಿಷಯಗಳನ್ನು ನಾವು ಇದರಿಂದ ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತು ಅನೇಕ ವಿಷಯಗಳನ್ನು ಕಲಿಯುವಾಗ ದೇವಸೇವಕರು ಹಾಗೆ ಅನೇಕ ಎನ್ಕರೇಜ್ ಆಗಿ ಉತ್ತೇಜನವಾಗಿ ಅನೇಕ ವಿಷಯಗಳು ನಮಗೆ ಹೇಳ್ತಾ ಇರುವಾಗ ಕೇಳುವಂಥ ನಿಮಗೆಲ್ಲರಿಗೂ ಆತ್ಮಿಕ ಅಭಿವೃದ್ಧಿಗೂ ಅದು ಪ್ರಯೋಜನವಾಗಿದೆ ಎಂಬುದಾಗಿ ನೆನೆಸ್ತೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಕಲಿತಂಥ ವಿಷಯ ಕಷ್ಟಗಳನ್ನು ನಾವು ಹಾದು ಹೋಗುವ ದೇವರ ಉತ್ತರ ತಡವಾದರೂ ಸಹ ನಾವು ವೇಟ್ ಮಾಡಬೇಕು, ಕರ್ತನ ಸಮಯಕ್ಕಾಗಿ ಕಾಯಬೇಕೆಂಬುದಾಗಿ ಹೇಳ್ತಾ ಅನೇಕ ವಿಷಯಗಳು ನಮಗೆ ತಿಳಿಯಪಡಿಸಿದರು. ನಾವು ಇವತ್ತು ಸಹ ಅನೇಕ ವಿಷಯಗಳನ್ನು ದೇವಸೇವಕರ ಮೂಲಕವಾಗಿ ಈ ಕೀರ್ತನೆ ಕಲಿಯುವಿಕೆಯಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ DGM ಬೇತೇಲ್ ಸಭೆಯ ಹಿರಿಯ ಸಭಾಪಾಲಕರಾಗಿರುವಂಥ ಹಾಗೂ ಆಸರ್ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಗಳಲ್ಲಿ ನಮಗೆ ಕೀರ್ತನೆ 7ನೇ 3ನೇ ಭಾಗದಲ್ಲಿ ನಮ್ಗೆ ಕಲಿಸ್ತಾ ಇದ್ದೀರಾ. ಅನೇಕ ವಿಷಯಗಳು ನಾವು ಈ ಕೀರ್ತನೆಯಲ್ಲಿ ನಾವು ಕಲಿತಾ ಇದ್ದೇವೆ. ಪಾಸ್ಟರ್, ಅದನ್ನು ಮುಂದುವರಿಸಿ ನಾವು ಕಲಿಬೋದಾ ಪಾಸ್ಟರ್? ಖಂಡಿತವಾಗಿ. ಯಾಕಂದರೆ ವಿಭಜನಾ ರೂಪಗಳು 13 ವಿಭಜನಾ ರೂಪಗಳನ್ನು ನಾವು ಕೀರ್ತನೆ 150 ಕೀರ್ತನೆಗಳಲ್ಲಿ ನಾವು ಕಲಿತಾ ಇದ್ದೇವೆ. ಅದರಲ್ಲಿ 2ನೇ ವಿಭಜನಾ ರೂಪವನ್ನು ಈಗ ಧ್ಯಾನ ಮಾಡ್ತಾ ಇರುವಂಥದ್ದು ಅಂದರೆ ಈ ವೈಯಕ್ತಿಕ ಪ್ರಲಾಪಗಳೆಂಬುದಾಗಿ ಇರುವಂಥ ಭಾಗವನ್ನು ನಾವು ಧ್ಯಾನ ಮಾಡ್ತೇವೆ. ಅದರಲ್ಲಿ 7ನೇ ಕೀರ್ತನೆ ಅಂದರೆ ಈ ವೈಯಕ್ತಿಕ ಪ್ರಲಾಪಗಳಲ್ಲಿ 7 ಕೀರ್ತನೆ ಉಂಟು. 4ನೇ ಕೀರ್ತನೆ, 5ನೇ ಕೀರ್ತನೆ, 6ನೇ ಕೀರ್ತನೆ, 7ನೇ ಕೀರ್ತನೆ, 14ನೇ ಕೀರ್ತನೆ, 17ನೇ ಕೀರ್ತನೆ, 22ನೇ ಕೀರ್ತನೆ. ಈಗ 7ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಕಳೆದ ಸಂಚಿಕೆಯಿಂದ. 7ನೇ ಕೀರ್ತನೆಯಲ್ಲಿ 5 ವಿಭಾಗಗಳನ್ನಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದು 17 ವಾಕ್ಯ ಉಂಟು. 1ರಿಂದ 2 1ನೇ ಭಾಗ, 3ರಿಂದ 5 2ನೇ ಭಾಗ, 6ರಿಂದ 10 3ನೇ ಭಾಗ, 11ರಿಂದ 13 4ನೇ ಭಾಗ, 14ರಿಂದ 17 5ನೇ ಭಾಗ. ಈಗ ನಾವು ಧ್ಯಾನಿಸುವಂಥದ್ದು 3ನೇ ಭಾಗ ಅಂದರೆ 6ರಿಂದ 10ನೇ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ಆ ವಾಕ್ಯ ಓದಿಕೊಳ್ಳೋಣ. ನನಗೋಸ್ಕರ ಎಚ್ಚರವಾಗಿಯೂ ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಯೆಹೋವನೇ, ನಿರಪರಾಧಿಯೂ ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು. ನೀತಿವಂತರನ್ನು ದೃಢಪಡಿಸು. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಇಲ್ಲಿ ನಾವು ಸುಂದರವಾದ ವಾಕ್ಯ ನಾವು ನೋಡ್ತೇವೆ. ಇಲ್ಲಿ ದಾವೀದನು ನನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನ್ಯಾಯಕ್ಕಾಗಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ ಮತ್ತು ಅವನಿಗೆ ಸ್ಪಷ್ಟವಾದ ದೃಢತೆ ಇದೆ. ತಾನು ಆರಾಧಿಸುವ ದೇವರು ನ್ಯಾಯಾಧಿಪತಿ, ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ತೀರಿಸುವಂಥ ದೇವರೆಂಬುದಾಗಿ ಆ ದೃಢತೆಯೊಂದಿಗೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಅನೇಕ ವಿಷಯಗಳನ್ನು ನೋಡುವಾಗ ದಾವೀದನ ಸಂಬಂಧವಾಗಿ ಅವನ ಸೌಲನು ಅವನನ್ನು ಹಿಂದಟ್ಟುವ ಸಂದರ್ಭದಲ್ಲಿ ಕೂಡ ಅಲ್ಲಿ 2 ಸಲ 24ನೇ ಅಧ್ಯಾಯ 1 ಸಾಮುವೇಲ 26ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. 2 ಸಲ ಸೌಲನನ್ನು ದೇವರು ದಾವೀದನ ಕೈಗೆ ಒಪ್ಪಿಸಿದ. ಸುಲಭವಾಗಿ ದಾವೀದನು ಹಿಂದಟ್ಟುವಂಥ ಸೌಲನನ್ನು ಕೊಂದು ಅವನ ಸಿಂಹಾಸನ ಕೂತ್ಕೊಳ್ಳಬಹುದಿತ್ತು. ಅವನು ಹಾಗೆ ಮಾಡಲಿಲ್ಲ. ಅವನೇನು ಹೇಳ್ತಾನೆ, ದೇವರ ಅಭಿಷಿಕ್ತನನ್ನು ಮುಟ್ಟಬಾರದು, ಮುಟ್ಟದಂತೆ ದೇವನನ್ನು ತಡೆಯಲಿ ಎಂಬುದಾಗಿ ಹೇಳಿ ಆತನು ಏನು ಮಾಡ್ತಾನೆ, ಅವನ ಮೇಲೆ ಕೈ ಮಾಡದಿರುವಂಥದ್ದನ್ನು ಕೂಡ ನೋಡ್ತೇವೆ. ಅಂದರೆ ಅವನ ವಿಷಯ ಏನು ಉಂಟು ಅದಕ್ಕೆ ದೇವರು ನ್ಯಾಯ ತೋರಿಸಿದ. ಅವನ ಮಗನಾದ ಅಬ್ಷಲೋಮನು ಅವನಿಗೆ ವಿರೋಧವಾಗಿ ಬಂಡ ಎದ್ದಾಗಲೂ ಕೂಡ ಆ ವಿಷಯದಲ್ಲಿ ನ್ಯಾಯ ತೀರಿಸಿದ. ಅಂದರೆ ದಾವೀದನಿಗೆ ಚೆನ್ನಾಗಿ ಗೊತ್ತು ತನ್ನ ವಿಷಯದಲ್ಲಿ ದೇವರಿಗೆ ಒಂದು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಅಥವಾ ನ್ಯಾಯಾಧಿಪತಿ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಅವನ ಪ್ರಾರ್ಥನೆಯಲ್ಲಿ ನಾವು ಗಮನಿಸುವಂಥದ್ದು ನ್ಯಾಯದ ಕುರಿತಾಗಿ ನಾವು ಕಾಣ್ತೇವೆ. 2ನೇ ವಿಷಯ ಈ ಒಂದು ಭಾಗದಲ್ಲಿ 3ನೇ ಭಾಗದಲ್ಲಿ ಕಾಣುವಂಥದ್ದು ಇವನ ಪ್ರಾರ್ಥನೆಯಲ್ಲಿ ಶತ್ರು ಸಂಹಾರ ಅಥವಾ ಶತ್ರು ನಾಶನದ ಕುರಿತಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರತಿಕಾರಕ್ಕೋಸ್ಕರ ಪ್ರಾರ್ಥಿಸುವಂಥ ಪ್ರಾರ್ಥನೆಗಳಿತ್ತು. ಯುದ್ಧವು ಶಾರೀರಿಕವಾಗಿತ್ತು ಹಳೆ ಒಡಂಬಡಿಕೆ ಕಾಲದಲ್ಲಿ. ಅದು ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ಬರುವಾಗ ಯುದ್ಧವು ಆತ್ಮಕ್ಕೆ ಸಂಬಂಧಪಟ್ಟದಾಗಿದೆ.
ಎಫೆಸ ಪತ್ರಿಕೆ 6:12 ವಾಕ್ಯಕ್ಕೆ ಓದುವಾಗ ಅಲ್ಲಿ ಪೌಲನು ಹೇಳ್ತಾನೆ, ನಾವು ಹೋರಾಡೋದು ಮನುಷ್ಯ ಮಾತ್ರ ಅವರ ಸಂಗಡವಲ್ಲ, ರಾಜತ್ವಗಳು, ಅಧಿಕಾರಗಳು, ಈ ಲೋಕದ ಅಂಧಕಾರದ ಲೋಕಾಧಿಪತಿಗಳು ಮತ್ತು ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಗಳೊಟ್ಟಿಗೆ ನಮಗೆ ಯುದ್ಧ ಅಂತ ಆತನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಮನುಷ್ಯ ಮಾತ್ರದವರೊಂದಿಗೆ ಯಾಕೆ ಯುದ್ಧವಲ್ಲ ಅಂದಾಗಿ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿ ನಮಗೆ ಅನ್ಯಾಯ ಮಾಡ್ಬೋದು, ತೊಂದರೆ ಮಾಡ್ಬೋದು, ಉಪದ್ರವ ಮಾಡ್ಬೋದು, ಆದರೆ ಆ ವ್ಯಕ್ತಿಯಲ್ಲ, ವ್ಯಕ್ತಿ ಎಂದಿರುವಂಥ ಒಂದು ದುರಾತ್ಮ ಶಕ್ತಿ. ಈಗ ಒಬ್ಬ ವ್ಯಕ್ತಿ ನಮ್ಮನ್ನು ಹಾನಿ ಮಾಡೋದ ಅವನ ಒಳಗೆ ಒಂದು ದುರಾತ್ಮ ಇದ್ದು ಅವನನ್ನು ಪ್ರೇರೇಪಿಸಿ ಖಂಡಿತವಾಗಿ ಆ ವ್ಯಕ್ತಿಯಲ್ಲಿ ಒಳಗಿರುವಂಥ ದುರಾತ್ಮವೇ ಈ ರೀತಿಯಲ್ಲಿ ಅವನನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಡುವುದು. ಜಗಳ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ, ಉಪದ್ರವ ಮಾಡಲಿಕ್ಕೆ, ಹಿಂಸೆ ಕೊಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ. ಒಂದೊಂದು ಕೆಟ್ಟ ಸಂಗತಿಗೆ ಒಂದೊಂದು ಆತ್ಮ ಇದೆ. ಖಂಡಿತ ಒಂದೊಂದು ಕೆಟ್ಟ ಸಂಗತಿಯ ಹಿಂದೆ ಒಂದು ದುರಾತ್ಮನ ಕಾರ್ಯ ಇದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊಬೇಕು. ಮನುಷ್ಯರನ್ನು ದುಷ್ಟ ಕಾರ್ಯಗಳಿಗೆ ಪ್ರೇರೇಪಿಸುವಂಥ ದುಷ್ಟಾತ್ಮಗಳಿವು. ಅದು ಮನುಷ್ಯನಿಗೆ ಗೊತ್ತಿರುವುದಿಲ್ಲ. ಆ ತಪ್ಪು ಕಾರ್ಯ ಮಾಡುವಂಥ ಆ ಮನುಷ್ಯನಿಗೆ ಗೊತ್ತಿರುವುದಿಲ್ಲ. ಅಂದರೆ ಆತನ ಆ ದುರಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾನೆ ಪರಿಪೂರ್ಣ. ಯಾಕೆಂದರೆ ಎಫೆಸ 2:2 ಓದಿ. ಎಫೆಸ್ 2:2. ನೀವು ಪೂರ್ವದಲ್ಲಿ ಅಂದರೆ ಯಾವಾಗ? ಯೇಸು ಸ್ವಾಮಿಯಲ್ಲಿ ಬರಕ್ಕೆ ಮುಂಚೆ ಅಥವಾ ರಕ್ಷಣೆ ಹೊಂದಕ್ಕೆ ಮುಂಚಿನ ಸಮಯಕ್ಕೆ ಪೂರ್ವ ಎಂಬುದಾಗಿ ಪೌಲನು ಹೇಳ್ತಾನೆ. ಪಾಪಗಳನ್ನು ಮಾಡುವರಾಗಿದ್ದು ಇಹ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು, ಯಾರು ನಂಬುವುದಿಲ್ಲವೋ ದೇವರನ್ನು, ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಅವಿಧತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಯಾರು ದೇವರು ನಂಬಲ್ಲ, ದೇವರ ವಾಕ್ಯ ನಂಬಲ್ಲ, ಅವರನ್ನು ಅವಿಧತ್ವಕ್ಕೆ ನಡೆಸುವಂಥ ಒಂದು ಆತ್ಮ ಇದೆ, ಈ ದುರಾತ್ಮಗಳು. ಅದಕ್ಕೆ ಎಫೆಸ 6:12 ಪೌಲ ಹೇಳಿದು, ನಾವು ಹೋರಾಡೋದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ಮನುಷ್ಯರೊಂದಿಗೆ ನಮ್ಮ ಯುದ್ಧ ಅಲ್ಲ. ಕಣ್ಣಿ ಕಾಣುವಂಥ ಮನುಷ್ಯರೊಂದಿಗೆ ಯುದ್ಧ ಅಲ್ಲ, ಕಣ್ಣಿ ಕಾಣದಿರುವ ದುರಾತ್ಮ ಶಕ್ತಿಗಳೊಟ್ಟಿಗೆ ನಮಗೆ ಯುದ್ಧ ಅಂತ ಅಲ್ಲಿ ಪೌಲನು ಹೇಳುವಂಥದ್ದನ್ನಲ್ಲಿ ಕಾಣ್ತೇವೆ. ಹಾಗಾದರೆ ಹೊಸ ಒಡಂಬಡಿಕೆಗೆ ಬರುವಾಗ ಆತ್ಮಿಕವಾದಂಥ ಯುದ್ಧವನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ದುರಾತ್ಮಗಳು ಇದ್ದವು, ಆದರೆ ಮನುಷ್ಯನಿಗೆ ಹಳೆ ಒಡಂಬಡಿಕೆಯಲ್ಲಿ ಆತ್ಮಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಮನುಷ್ಯನ ಆತ್ಮದಲ್ಲಿ ರಕ್ಷಣೆ ಹೊಂದಿರಲಿಲ್ಲ. ಮನುಷ್ಯ ಆತ್ಮಿಕ ಕಣ್ಣುಗಳು ಪರಿಪೂರ್ಣವಾಗಿ ತೆರೆಯಲ್ಪಟ್ಟಂಥ ಅನುಭವ ಇರಲಿಲ್ಲ. ಹೊಸದಾಗಿ ಹುಟ್ಟಿದಂಥ ಆತ್ಮದಲ್ಲಿ ಅನುಭವ ಇರಲಿಲ್ಲ. ಪರಿಪೂರ್ಣ ಪಾಪ ವಿಮೋಚನೆಯು ಮನುಷ್ಯನಿಗೆ ಹಳೆ ಒಡಂಬಡಿಕೆಯಲ್ಲಿ ಆದಂಥ ಅನುಭವ ಆಗಿರಲಿಲ್ಲ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಪ್ರಾರ್ಥನೆ ಮೂಲಕವಾಗಿ ಜಯ ಕೂಡ ದೊರಕುವಂಥ ಅನುಭವಗಳನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಾರ್ಥನೆ ಮೂಲಕವಾಗಿ ಅನೇಕ ಸಂಗತಿಗಳನ್ನು ದೇವರ ಮಕ್ಕಳು ಜಯಿಸುವಂಥದ್ದನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಪರಿಪೂರ್ಣವಾದಂಥ ಯುದ್ಧ, ಅದು ಆತ್ಮಿಕವಾದಂಥ ಯುದ್ಧವಾಗಿದೆ. ಅದು ಶಾರೀರಿಕವಾದಂಥ ಒಂದು ಯುದ್ಧ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ. ನಮಗೆ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳಗಳಾಗ್ತದೆ, ಮನೆಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗ್ತದೆ, ಸಹೋದರ ಮಧ್ಯ ಕುಟುಂಬದ ಜಗಳಗಳಾಗ್ತದೆ, ಸಭೆಗಳಲ್ಲಿ ಗೊಂದಲಗಳನ್ನುಂಟಾಗುವಂಥ ಇವೆಲ್ಲವೂ ದುರಾತ್ಮನ ಕಾರ್ಯ, ಮನುಷ್ಯರೆಲ್ಲ ಮಾಡುವಂಥದ್ದು ದುಷ್ಟನ ಕಾರ್ಯಗಳಾಗಿದೆ. ಅಂದರೆ ಈಗ ವಿಶ್ವಾಸಿಯಾದಂಥವನು, ಅದು ದೇವರ ಮಗುವಾದಂಥವನು, ಅಂಥ ದುಷ್ಟಶಕ್ತಿ ವಿರುದ್ಧವಾಗಿ ನಾವು ಹೋರಾಡಬೇಕೆಂಬುದಾಗಿ ನೀವು ಹೇಳ್ತೀವಿ. ಹೋರಾಡಬೇಕು. ಎಫೆಸ 4:27 ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಸೈತಾನನಿಗೆ ಅವಕಾಶ ಕೊಟ್ಟರೆ ಅವನು ಖಂಡಿತ ಹಿಡಿತಾನೆ. ಯಾವುದೇ ಭಾಗದಲ್ಲೂ ಸೈತಾನಿಗೆ ಅವಕಾಶವನ್ನು ನಾವು ಕೊಡಲಿಕ್ಕೆ ಹೋಗಬಾರದು. ವೈಯಕ್ತಿಕವಾಗಿ ಸಹ ನಮಗೆ ಆತ್ಮದೊಂದಿಗೆ ಯುದ್ಧ ಇರ್ತದೆ ಪಾಸ್ಟರ್. ಈಗ ಒಂದು ವಿರೋಧವಾದಂಥ ವ್ಯಕ್ತಿಗಳು ಪ್ರೇರೇಪಿಸಿ ನಮಗೆ ಹೋರಾಟ ಬರ್ಬೋದು, ಆ ದುಷ್ಟಶಕ್ತಿಗಳಿಗೆ ನಾವು ವಿರೋಧವಾಗಿ ಯುದ್ಧ ಮಾಡ್ಬೋದು. ಆದರೆ ವೈಯಕ್ತಿಕವಾಗಿ ನಮಗೆ ಹೋರಾಟ ಇರ್ತದೆ. ಹೌದು, ಮನಸ್ಸಿನಲ್ಲಿ ಯುದ್ಧ ಬರ್ತದೆ, ಆಲೋಚನಾ ಕ್ಷೇತ್ರದಲ್ಲಿ ಯುದ್ಧ ಬರ್ತದೆ, ಸಮಾಧಾನ ಕಳ್ಕೊಳ್ತೇವೆ, ಕುಗ್ಗಿಸೋಕೆ ಬರ್ತದೆ. ಕುಗ್ಗಿಸುವಂಥ ಆತ್ಮ ಇದೆ. ಏಷ್ಯ 61:3 ಹೇಳ್ತದೆ, ಕುಗ್ಗಿಸುವಂಥ ಆತ್ಮನ ಕುರಿತಾಗಿ ಅಲ್ಲಿ ಓದಬೇಕಾದ್ರೆ ಆಂಗ್ಲದಲ್ಲಿ ಇದ್ರೆ ಸಹ ಒಳ್ಳೆಯದು. ಓಕೆ, ಕನ್ನಡದಲ್ಲಿ ಮೊದಲು ಓದಿ. ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚ್ಯೂನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ. ಕುಂದಿದ ಮನ ಅಂತ ಕನ್ನಡದಲ್ಲಿದೆ ಅಲ್ಲ, ಅದನ್ನೇ ಸ್ಪಿರಿಟ್ ಆಫ್ ಆಶ್ ಎಂಬುದಾಗಿ ಆಂಗ್ಲದಲ್ಲಿ ಹೇಳುವಂಥ ಇದ್ರೆ
ಸಿಕ್ಕಿದ್ರೆ ಓದಬಹುದು, ಇಂಗ್ಲೀಷಲ್ಲಿ ಇದ್ದರೆ. ಅಥವಾ ಸ್ಪಿರಿಟ್ ಆಫ್ ಸ್ಯಾಡ್ನೆಸ್ ಎಂಬುದಾಗಿ ಕೂಡ ಹೇಳ್ಬೋದು. And provide for those who grieve in Zion, to bestow on them a crown of beauty instead of ashes, the oil of gladness instead of mourning, and a garment of praise instead of a spirit of despair. ಸ್ಪಿರಿಟ್ ಆಫ್ ಡಿಸ್ಪೇಸ್, ಕುಂದಿದ ಆತ್ಮ, ಕುಗ್ಗಿಸುವ ಆತ್ಮ, ನಿರಾಶೆಪಡಿಸುವಂಥ ಆತ್ಮ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅದೇ ಮನುಷ್ಯನ ನಿರಾಶೆಪಡಿಸುವಂಥ ಆತ್ಮಗಳುಂಟು, ಕುಗ್ಗಿಸುವಂಥ ಆತ್ಮ, ವೈಯಕ್ತಿಕವಾಗಿ ಅನಾರೋಗ್ಯ ತಂದು ಹಾಕುವುದು, ಶರೀರ ರೋಗ ಉತ್ಪತ್ತಿ ಮಾಡುವಂಥ ಆತ್ಮಗಳಿದೆ. ನಾವು ರೋಗ ಸಹ ದುರಾತ್ಮನಿಂದ ಬರುವಂಥ, ರೋಗ ದುರಾತ್ಮನಿಂದಲೇ ಬರುವಂಥದ್ದು. ದುರಾತ್ಮ ಬಿಟ್ಟು ಹೋದರೆ ರೋಗ ಬಿಟ್ಟು ಹೋಗ್ತದೆ. ಯಾವುದೇ ರೋಗ ಆಗಿರಲಿ, ಕ್ಯಾನ್ಸರ್ ಆಗಿರಲಿ, ಟ್ಯೂಮರ್ ಆಗಿರಲಿ, ಹಾರ್ಟ್ಗೆ ಸಂಬಂಧ ಕಾಯಿಲೆ ಆಗಿರಲಿ, ಲಿವರ್ಗೆ ಸಂಬಂಧವಾದ ಕಾಯಿಲೆ, ಪ್ರತಿಯೊಂದು ರೋಗದ ಹಿಂದೆ ಒಂದು ದುಷ್ಟಾತ್ಮ ಅಲ್ಲಿದೆ. ಅಂದರೆ ನಾವು ಅಂಥದಕ್ಕೆ ಆತ್ಮಿಕವಾಗಿ ನಾವು ಯುದ್ಧ ಮಾಡಬೇಕಾಗ್ತದೆ. ಯುದ್ಧ ಮಾಡಬೇಕು. ಪ್ರಾರ್ಥನೆ ಇಂಪಾರ್ಟೆಂಟ್, ಮತ್ತು ಪರಿಶುದ್ಧವಾದ ಜೀವಿತ ಇಂಪಾರ್ಟೆಂಟ್. ನಾವು ಪರಿಶುದ್ಧರು ಅಂತ ನಾವು ಅರಿಕೆ ಮಾಡ್ತಾ ಇರುವುದಲ್ಲ, ಅರಿಕೆ ಮಾಡದೆ ತೊಂದರೆ ಇಲ್ಲ, ತಪ್ಪಿಲ್ಲ. ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿದ್ದೇವೆ. ಅರಿಕೆ ಮಾಡಿದ ಹಾಗೆ ಆ ಪರಿಶುದ್ಧ ಜೀವಿತವನ್ನು ಜೀವಿಸಬೇಕು ನಾವು. ಅರಿಕೆ ಮಾಡಿಕೊಂಡು ನಾನು ಪರಿಶುದ್ಧನು, ನಾನು ದೇವರಿಗೆ ಹುಟ್ಟಿದವನಂತ ಅರಿಕೆ ಮಾಡುತ್ತಾ ಪಾಪದಲ್ಲಿ ಜೀವಿಸಿದರೆ ಅವನು ಬಂದು ನಮ್ಮನ್ನು ಹಿಡಿತಾನೆ. ನೋಡಿ, 1 ಯೋಹನ 5ನೇ ಅಧ್ಯಾಯಕ್ಕೆ ಬರುವ 18-19 ವಾಕ್ಯ. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತಿದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು. ನೋಡಿ, ದೇವರಿಂದ ಹುಟ್ಟಿದನು ಪಾಪ ಮಾಡಲ್ಲ. ದೇವರಿಂದ ಹುಟ್ಟಿದಾತನು ಯಾರು? ಕರ್ತನ ಯೇಸು ಸ್ವಾಮಿ ಅವನನ್ನು ಕಾಪಾಡ್ತಾನೆ. ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಕೆಡುಕನು ಅವನನ್ನು ಹಿಡಿಯಲ್ಲ. ದೇವರಿಂದ ಹುಟ್ಟಿದನು ಪಾಪ ಮಾಡಲ್ಲ. ದೇವರಿಂದ ಹುಟ್ಟಿದಾದ ಯೇಸು ಸ್ವಾಮಿ ಕಾಯ್ತಾನೆ. 3ನೇದಾಗಿ, ಕೆಡುಕನು ಅವನನ್ನು ಹಿಡಿಲಿಕ್ಕಾಗಲ್ಲ. ಪಾಪ ಇದ್ದರೆ ಹಿಡಿತಾನೆ, ಪಾಪ ಅವನಿಗೆ ಸಂಬಂಧಪಟ್ಟ. ಅದಕ್ಕೆ ಯೇಸು ಹೇಳಿದ ಯೋಹನ 14:30 ಇಹಲೋಕಾಧಿಪತಿಗೆ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಇಲ್ಲ. ಅವನಿಗೆ ಸಂಬಂಧಪಟ್ಟದ್ದು ಯಾವುದು? ಪಾಪ. ಅದು ನಮ್ಮಲ್ಲಿ ಇದ್ದರೆ ಅವನಿಗೆ ಅವಕಾಶ ಕೊಡ್ತೇವೆ. ನಾವು ಕೊಟ್ಟ ಹಾಗೆ ಅವನು ಬಂದು ಮುಟ್ತಾನೆ. ಅವನಿಗೆ ಸಂಬಂಧವಾದ ಸಂಗತಿ ಕೊಂಡು ಬರ್ತಾನೆ. ರೋಗ, ವ್ಯಾಧಿ, ನೋವು, ನಿರಾಶೆ, ದುಃಖ, ಕುಗ್ಗಿಸುವಿಕೆ, ಮರಣ, ಇವೆಲ್ಲವನ್ನು ತಗೊಂಡು ಬರ್ತಾನೆ. ಅದಕ್ಕೆ ದೇವರಿಗೆ ನಾನು ಹುಟ್ಟಿದ್ದೇನೆ, ನಾನು ಪರಿಶುದ್ಧನಾಗಿ ನೀತಿವಂತನಂದು ಅರಿಕೆ ಮಾಡ್ತಾ ಇರುವುದಲ್ಲ, ಅರಿಕೆ ಮಾಡೋದು ಒಳ್ಳೆಯದು, ಸ್ತೋತ್ರ ದೇವರಿಗೆ. ಅದೇ ರೀತಿಯಲ್ಲಿ ನೀತಿವಂತರಾಗಿ ಜೀವಿಸಬೇಕು, ಪವಿತ್ರವಾಗಿ ಜೀವಿಸಬೇಕು. ಫಸ್ಟ್ ನೀವು ಹೇಳುವ ಹಾಗೆ ಅಂದರೆ ನಾವು ಪರಿಶುದ್ಧರಾಗಿ ಜೀವಿಸಿ ಪ್ರಾರ್ಥನೆ ಮೂಲಕವಾಗಿ ಅಂತಹ ದುರಾತ್ಮಗಳನ್ನು ಎದುರಿಸಿ ಜಯಿಸಬೇಕು. ನೋಡಿ, ಎಫೆಸ 6:13ನೇ ವಾಕ್ಯಕ್ಕೆ ನಾವು ಬರುವ, ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟು ಹೇಗೆ ನಾವು ಜಯಶಾಲಿಗಳಾಗಿ ನಿಲ್ಬೇಕಂತ. ಎಫೆಸ 6:13. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿನ ಅಂದರೆ ಕಠಿಣವಾದ ಯುದ್ಧ, ಕೆಲವೊಮ್ಮೆ ಕಠಿಣವಾಗಿರ್ಬೋದು ಶಾರೀರಿಕವಾಗಿ, ಯಾಕಂದರೆ ಇಚ್ಛೆಗಳೊಟ್ಟಿಗೆ ಯುದ್ಧ ಮಾಡಬೇಕು, ಶರೀರೊಟ್ಟಿಗೆ. ಸೆಕೆಂಡ್, ಬೇರೆ ಬೇರೆ ಶೋಧನೆಗಳು ಬರ್ತದೆ, ಲೋಕದೊಟ್ಟಿಗೆ ಯುದ್ಧ ಮಾಡಬೇಕು. ಬೇರೆ ಬೇರೆ ಕಾರ್ಯಗಳೊಟ್ಟಿಗೆ ನಮಗೆ ಯುದ್ಧ ಇದೆ, ಪೂರ್ವ ಸ್ವಭಾವದೊಟ್ಟಿಗೆ ಯುದ್ಧ ಇದೆ. ಯುದ್ಧ ಕಠಿಣ ಆಗಿರ್ಬೋದು ಕೆಲವೊಮ್ಮೆ. ಕಠಿಣ ಯುದ್ಧ ನಡೆಯುವ ಸಂದರ್ಭದಲ್ಲಿ ಮುಂದೆ ಓದಿ. ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ. ಏನು ಮಾಡಬೇಕಾದದ್ದು? ಒಂದು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ದು. 1 ಪೇತ್ರ 5:8-9 ಏನು ಹೇಳ್ತದೆ? ಸ್ವಸ್ಥಚಿತ್ತರಾಗಿರಿ ಮತ್ತು ಎಚ್ಚರವಾಗಿರಿ, ಸೈತಾನ ಗರ್ಜಿಸುವುದೋಪದ ಯಾರು ನುಂಗುವುದೆಂದು ನಿಮ್ಮನ್ನು ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. 9ನೇ ವಾಕ್ಯ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಾಗಿದ್ದವನ್ನ ಎದುರಿಸಿರಿ. ಹೌದಾ? ಓದಿ 8-9. 1 ಪೇತ್ರ 5. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಸೈತಾನ ಕೆಲಸ ಏನು? ನಂಬಿಕೆ ಕುಗ್ಗಿಸುವುದು. ಎಫೆಸ 6:16 ಏನು ಹೇಳ್ತದೆ ನೋಡಿ? 6:16 ಹೇಳ್ತದೆ, ನಂಬಿಕೆ ಎಂಬ ಗುರಾಣಿ ಹಿಡ್ಕೊಳ್ಳಿ, ಅದರಿಂದ ಸೈತಾನಂತರು ಅಗ್ನಿ ಬಾಣಗಳನ್ನು ನಂದಿಸಲಿಕ್ಕೆ ಶಕ್ತರಾಗಿರುವುದು.
ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಅವನ ಶಕ್ತರಾಗುವಿರಿ. ಅಗ್ನಿಬಾಣ ಯಾವುದು? ಇದೇ ಆಗಿದೆ. ಕುಗ್ಗಿಸುವಿಕೆ ತರುವುದು, ನಿರಾಶೆ ತರುವುದು, ಕೋಪ ತರುವುದು, ಬೇಸರ ತರುವುದು, ತಿರಸ್ಕಾರ ರಿಜೆಕ್ಷನ್ ತರುವಂಥದ್ದು ಎಲ್ಲ ಅಗ್ನಿಬಾಣಗಳು. ಬೇರೆ ಬೇರೆ ಕಾರ್ಯಗಳ ಮೂಲಕವಾಗಿ ನಮ್ಮನ್ನು ಹೇಗೆಲ್ಲ ಕುಗ್ಗಿಸ್ಲಿಕ್ಕೆ ಸಾಧ್ಯವೋ ಅದೆಲ್ಲ ಕುಗ್ಗಿಸ್ತಾನೆ. ಮಾಡಬೇಕಾದನ್ನು ಮಾಡಿ ಜಯಶಾಲಾಗಿ ನಿಲ್ಲಬೇಕಾದ್ರೆ ಮೊದಲು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಎರಡನೇದಾಗಿ ಯಾಕೋಬ 4 ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿನಲ್ಲಿ ನಾವು ನಿಮ್ಮನ್ನು ಬಿಟ್ಟು ಹೋಗಿ. ದೇವರಿಗೆ ಒಳಗಾದ ಜೀವಿತ ಇರಬೇಕು ನಮ್ಮದು ಪರಿಪೂರ್ಣವಾಗಿ. ಅವಾಗ ಎದುರಿಸ್ಲಿಕ್ಕೆ ಸುಲಭ ಆಗ್ತದೆ ಸೈತಾನನನ್ನು. ದೇವರಿಗೆ ಪೂರ್ಣವಾಗಿ ನಾವು ಒಳಗಾಗಿರಬೇಕು. ಮೂರನೇದಾಗಿ ಪ್ರಾರ್ಥನಾ ಜೀವಿತ. ಮತ್ತ 26:40-41 ಯೇಸು ಹೇಳ್ತಾನಲ್ಲ, ವಾಕ್ಯ ಓದಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಶುದ್ಧವಾಗಿದೆ, ಆದರೆ ಶರೀರಕ್ಕೆ ಬಲ ಸಾಲದು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ನೋಡಿ, ಯೇಸು ಸ್ಪಷ್ಟ ಶೋಧನೆಗೆ ಒಳಗಾಗದೆ ಏನು ಮಾಡಬೇಕು? ನಾವೀಗ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ವಾಕ್ಯವನ್ನು ಮಾತಾಡಬೇಕು. ಯೇಸು ವಾಕ್ಯದ ಮೂಲಕ ಮತ್ತಾಯ 4:4, ಮತ್ತಾಯ 4 ಮತ್ತು ಲೂಕ 4ನೇ ಅಧ್ಯಾಯದಲ್ಲಿ ಸೈತಾನನ್ನು ಹೇಗೆ ಎದುರಿಸಿದೆ ಸ್ವಾಮಿ? ವಾಕ್ಯದ ಮೂಲಕ. ಅವನು ಹೇಳಿದ, ಬರೆದಿದೆ. ಸೈತಾನಿಗೆ ವಾಕ್ಯ ಗೊತ್ತು, ಆದರೆ ನಮಗೆ ವಾಕ್ಯ ಗೊತ್ತಿಲ್ಲದಿದ್ದರೆ ಸೋತು ಹೋಗ್ತೇವೆ. ಅದೇ ರೀತಿ ಯೇಸು ವಾಕ್ಯವನ್ನು ಅರಿಕೆ ಮಾಡಬೇಕು, ವಾಕ್ಯವನ್ನು ಓದಬೇಕು, ವಾಕ್ಯದ ಮೂಲಕ ನಾವು ಜಯಿಸಬೇಕು. ಪ್ರಕಟಣೆ 12:11 ಏನು ಹೇಳ್ತದೆ? ಸಹೋದರ ಹೇಗೆ ಸೈತಾನ್ ಜಯಿಸಿದರು? ತಮ್ಮ ವಾಕ್ಯದ ಬಲದಿಂದ ಮತ್ತು ಯಜ್ಞದ ಕುರಿಮರಿಯ ರಕ್ತದಿಂದ. ಓದಿ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ತಮ್ಮ ವಾಕ್ಯದ ಬಲ. ವಾಕ್ಯ ಮಾತಾಡಬೇಕು ನಾವು. ನಮಗೆ ಅಧಿಕಾರ ಉಂಟು. ನಾವು ವಾಕ್ಯ ಮಾತಾಡುವ ಸೈತಾನ ಹೆದರ್ತಾನೆ, ಅಡುಗ್ತಾನೆ. ಅದಕ್ಕೆ ಎಫೆಸ 6:13 ಏನು ಹೇಳ್ತದೆ? ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲಬೇಕು. ನಾನು ಜಯಶಾಲಿ ಅಂತ ಅರಿಕೆ ಮಾಡಿದ ಕೂಡಲೇ ಜಯಶಾಲಿ ಆಗಲ್ಲ. ನಾವು ಯುದ್ಧ ಮಾಡಿದರೆ ಮತ್ತು ಜಯಶಾಲಿಗಳಾಗೋದು. ಮಾಡಬೇಕಾದ್ರೆ ಮಾಡಿದರೆ ಯುದ್ಧ ಹೇಗೆ ಮಾಡೋದು? ನಂಬಿಕೆ ದೃಢವಾಗಿ ನಿಲ್ಲುವುದು, ಎಲ್ಲ ಬಿಟ್ಟು ಕೊಡಬಾರ್ದು, ಗಿವ್ ಮಾಡಬಾರ್ದು. ಎಂಥ ಪರಿಸ್ಥಿತಿ ಬಂದರೂ ಗಿವ್ ಮಾಡದೆ ನಂಬಿಕೆ ದೃಢವಾಗಿ ನಂಬಿಕೆ ಕೆಡಿಸ್ಲಿಕ್ಕೆ ಏನೆಲ್ಲ ಸಾಧ್ಯವಿದೆ ಪ್ರಯತ್ನ ಅದೆಲ್ಲ ಮಾಡ್ತಾನೆ ಸೈತಾನ. ನಂಬಿಕೆಯಿಂದ ಹಿಂಜಾರಲಿಕ್ಕೆ ಏನೆಲ್ಲ ಆಗ್ತದೆ ಮಾಡ್ತಾನೆ. ನಂಬಿಕೆ ದೃಢವಾಗಿ ನಿಲ್ಲಬೇಕು, ದೇವರಿಗೆ ಒಳಗಾಗಬೇಕು, ಪ್ರಾರ್ಥನೆಯನ್ನು ಬಿಡಬಾರ್ದು, ವಿಜ್ಞಾಪನೆ ಪ್ರಾರ್ಥನೆ ಬಿಡಬಾರ್ದು, ಉಪವಾಸ ಬಿಡಬಾರ್ದು, ವಾಕ್ಯವನ್ನು ಅರಿಕೆ ಮಾಡೋದು ಬಿಡಬಾರ್ದು, ವಾಕ್ಯ ಓದಿ ಧ್ಯಾನಿಸೋದು ಬಿಡಬಾರ್ದು, ಸಹೋದರ ಅನ್ಯೋನ್ಯತೆ ಬಿಡಬಾರ್ದು. ಮಾಡಬೇಕಾದೆಲ್ಲವನ್ನು ಮಾಡಬೇಕು ನಾವು. ಆವಾಗಲೇ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯ. ಕೇವಲ ಅರಿಕೆ ಮಾಡ್ತಾ ಹೋದರೆ ನಾನು ಹೊಸದಾಗಿ ಹುಟ್ಟಿದ್ದೇನೆ, ದೇವರಿಗೆ ಹುಟ್ಟಿದ್ದೇನೆ, ನೀತಿವಂತನು, ನಾನು ಪರಿಶುದ್ಧನಂತ, ಅದರಲ್ಲಿ ಅದು ತಪ್ಪಂತ ಹೇಳ್ತಾರೆ. ಅದು ಹೇಳ್ತಾನೆ ಇರಬೇಕು, ಅರಿಕೆ ಮಾಡ್ತಾನೆ ಇರಬೇಕು. ಅದು ನಮಗೆ ಏನಂತ ತೃಪ್ತಿ ಸಿಗ್ತದೆ ಅಷ್ಟೇ. ನಾವು ಯುದ್ಧ ಮಾಡದೆ ಹೌದು, ಯುದ್ಧ ಮಾಡಲೇಬೇಕು. ನಾವು ದೇವರ ವಾಕ್ಯ ಯುದ್ಧ ಮಾಡಬೇಕಂತ ಹೇಳ್ತದೆ. ನಾವು ಹೋರಾಡುವುದು ವಾಕ್ಯ, ನಾವು ಅಂದರೆ ನಮಗದು ಹೋರಾಟ ಇದೆ, ಯುದ್ಧ ಇದೆ ಅಂತ ಹೇಳ್ತದೆ. ಎಫೆಸ 6:12 ಏನು ಹೇಳ್ತದೆ? ನಾವು ಹೋರಾಡುವುದು ಅಂದರೆ ಯುದ್ಧ ಇದೆ ನಮಗೆ, ನಾವು ಹೋರಾಡ್ತಾ ಇದ್ದೇವೆ ಎಂಬುದಾಗಿ ಅರ್ಥ. 1 Timothy 6:12 ಪೌಲ ಏನು ಹೇಳಿದ? 1 Timothy 6:12 ಏನು ಹೇಳಿದ? ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ಮಾಡು. ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಒಂದು ಹೋರಾಟ ಇದೆ. ಆ ಹೋರಾಟ ನಾವು ಮಾಡಬೇಕು, ಆ ಯುದ್ಧ ನಾವು ಮಾಡಬೇಕು. ಅರಿಕೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಅರಿಕೆ ಮಾಡ್ತಾ ಅವನ್ನೇ ಕಾಡ್ತಾ ಇರ್ತಾನೆ ದೂರದಿಂದ. ಅರ್ಥ ಆಯ್ತಲ್ಲ? ನಾವು ಯುದ್ಧ ಮಾಡಬೇಕು. ಯುದ್ಧ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗೆ ಯುದ್ಧ ಇದೆ. ಅದಕ್ಕೆ 2 ತಿಮೋಥೆಯ 2ನೇ ಅಧ್ಯಾಯ 1ನೇ ವಾಕ್ಯದ ಪೌಲ ನಾವು ಸಿಪಾಯಿಗಳಂತ ಹೇಳ್ತಾನೆ. 5-6 ವಾಕ್ಯದಲ್ಲಿ ಓದ್ತೇವೆ ನಾವು. 3ನೇ ವಾಕ್ಯದಿಂದ 2 ತಿಮೋಥೆಯ 2ನೇ ಅಧ್ಯಾಯದಲ್ಲಿ ನಾವು ಸೈನಿಕರು, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕ ಅಂತ ಹೇಳ್ತಾರೆ. ಸಿಪಾಯಿ ಯುದ್ಧ ಇದೆ, ನಾವು ಹೋರಾಡೋದು. ಪೌಲನೇ ಪುನಃ ಓದಿ 1 Timothy 6:12. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ನಿತ್ಯ ಜೀವ ಹಿಡ್ಕೋಬೇಕು. ನಿತ್ಯ ಜೀವ ಹೊಂದಿದ್ದೇವೆ, ಕಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಿಂಜಾರಿ ಹೋದರೆ ಕಳ್ಕೊಳ್ತೇವೆ ನಾವು.
ಯಾಕಂದರೆ ಪ್ರಕಟಣೆ 2:11 ಓದಿ. ರೆವಲ್ಯೂಷನ್ 2:11. ಜಯ ಹೊಂದಿದವನಿಗೆ ಎರಡನೇ ಮರಣದಿಂದ ಕೇಡಾಗುವುದಿಲ್ಲ. ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಜಯ ಹೊಂದುವವನಿಗೆ, ಯಾರಿಗೆ? ಜಯ ಹೊಂದುವವನಿಗೆ ಮಾತ್ರ, ಅರಿಕೆ ಮಾಡ್ತಾ ಕೂತ್ಕೊಳ್ಳೋವನಿಗೆ ಅಲ್ಲ. ಜಯ ಹೊಂದುವವನಿಗೆ, ಜಯಿಸಿದವನಿಗೆ, ಯುದ್ಧ ಮಾಡಿ ಜಯ ಹೊಂದುವವನಿಗೆ. ಯಾರು ಯುದ್ಧ ಮಾಡಿ ಜಯ ಹೊಂದ್ತಾರಲ್ಲ ಅವರ ಕುರಿತು ವಾಕ್ಯ ಹೇಳ್ತಾ ಉಂಟು. ಅವನಿಗೆ ಯಾವುದರಿಂದ ಕೇಳಿಲ್ಲ? ಎರಡನೇ ಮರಣ ಎಂದರೆ ಏನು? ಪ್ರಕಟಣೆ 21:8 ಓದಿ. ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೇ ಮರಣವು ಎಂದು ನನಗೆ ಹೇಳಿದನು. ಬೆಂಕಿ ಗಂಧಕದಿಂದ ಉರಿಯುವ ಕೆರೆ ಏನಾಗಿದೆ? ಅದು ಎರಡನೇ ಮರಣ. ಅದರಿಂದ ಕೇಡಾಗುವುದಿಲ್ಲ. ಯಾರಿಗೆ ಕೇಡಾಗುವುದಿಲ್ಲ? ಜಯ ಹೊಂದುವವನಿಗೆ. ಕ್ರೈಸ್ತ ವಿಶ್ವಾಸಿಯಾದವನಿಗೆ ಒಂದು ಯುದ್ಧ ಇದೆ. ಯುದ್ಧದಲ್ಲಿ ಅವನು ಸೋಲಬಾರದು. ಸೋಲದಿರುವುದಕ್ಕಾಗಿ ಮಾಡಬೇಕಾದೆಲ್ಲವನ್ನು ಆತನು ಮಾಡಬೇಕು, ಮಾಡಿ ಜಯಶಾಲಿಯಾಗಿ ನಿಲ್ಲಬೇಕಂತ ಯೇಸು ಹೇಳ್ತಾ ಇದ್ದಾನೆ. ಅಷ್ಟೇ. ಈ ಯುದ್ಧ ಎಂಬುವಂಥದ್ದು ಎಲ್ಲಿವರೆಗೆ ನಮ್ಮ ಜೀವಿತದಲ್ಲಿ ಇರ್ತದೆ? ನಾವು ನಮ್ಮ ಮರಣದವರೆಗೆ ಬಿಟ್ಟರೆ ರಹಸ್ಯ ಮರಣದವರೆಗೆ ಯುದ್ಧ ಇದೆ. ಅಂದರೆ ಪ್ರತಿ ದಿವಸ ಪ್ರತಿದಿನ ಯುದ್ಧ ಇದೆ. ಪ್ರತಿದಿನ ಒಂದು ದಿವಸ ಬಿಡದೆ ಯುದ್ಧ ಇದೆ ನಮಗೆ. ನಾವು ಪ್ರತಿ ದಿವಸಲೂ ಜಯಿಸಬೇಕು, ಪ್ರತಿದಿನ ಜಯಿಸಬೇಕು ನಾವು. ಯೇಸು ಸ್ವಾಮಿಗೆ ಯುದ್ಧ ಬಂದಿದೆ ಈ ಲೋಕದಲ್ಲಿ ಬಂದಾಗ. ಶಾರೀರಿಕವಾಗಿ ಆತನು ಬಂದ ಈ ಲೋಕದಲ್ಲಿ 33 ವರ್ಷ ನಮ್ಮಾಗಿ ಜೀವಿಸಿದ. ವಾಕ್ಯ ಹೇಳ್ತದೆ, ನಮ್ಮಾಗೆ ಶೋಧನೆ ಗುರಿಯಾದಂತೆ. ಅವನು ಪಾಪ ಮಾತ್ರ ಮಾಡಲಿಲ್ಲ, ನಮ್ಮಾಗೆ ಶೋಧನೆ ಗುರಿಯಾದ. ಆತನಿಗೂ ಯುದ್ಧ ಬಂದಿರುವುದಾದರೆ ನಮಗೂ ಖಂಡಿತ ಬಂದೇ ಬರ್ತದೆ. ಅವನು ಜಯಿಸಿದ ಆತನು, ನಾವು ಜಯಿಸಬೇಕಂತ ಆತನು ಹೇಳ್ತಾ ಇದ್ದೆ. ಯೋಹನ 16:33, ಈ ಲೋಕದ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಪೌಲನ ಕೊನೆಯ ಒಂದು ಮಾತು ನೋಡಿ, 2 ತಿಮೋಥಿ 4:7-8, 7:4-8, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. ನೋಡಿ ಎಂಥ ಸಾಕ್ಷಿ ನೋಡಿ. ಕೊನೆಯ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಮುದಿ ಪ್ರಾಯ ಬಂದಿದೆ, ಸಾಯುವಂಥ ಒಂದು ಸಮಯ ಬಂದಿದೆ. ಆ ಸಮಯದಲ್ಲಿ ಅವನು ಹೇಳುವಂಥ ಮಾತು ಕೊನೆಯ ಸಮಯದಲ್ಲಿ ಓದಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಶ್ರೇಷ್ಠ ಹೋರಾಟ ಮಾಡಿದೆ. ಎಂಥ ಹೋರಾಟ? ಸ್ಪಷ್ಟ ಗೊತ್ತು. ನಾನು ಹೋರಾಡಿದ್ದೇನೆ, ಯುದ್ಧ ಮಾಡಿದ್ದೇನೆ. ಅದು ಕೂಡ ಎಂಥ ಯುದ್ಧ? ಶ್ರೇಷ್ಠ ಯುದ್ಧ, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ ಎಂಬ ಸಾಕ್ಷಿಯೊಂದಿಗೆ ನಿಲ್ತಾ ಇದ್ದಾನೆ ಇಲ್ಲಿ ಪೌಲ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ಓಟ ಮುಗಿಸಿದ್ದೇನೆ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ. ಆ ಯುದ್ಧದಲ್ಲಿ, ಆ ಹೋರಾಟದಲ್ಲಿ ಕ್ರಿಸ್ತ ನಂಬಿಕೆ ಕಾಪಾಡಿದ್ದೇನೆ. ಹಾಗಾದರೆ ನಮಗೆ ಬರುವಂಥ ಯುದ್ಧದಲ್ಲಿ ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮಗಿದೆ. ಸೈತಾನ ಯುದ್ಧ ತರುವುದು ಯಾಕೆ? ಕ್ರಿಸ್ತ ನಂಬಿಕೆಯನ್ನು ಹಾಳು ಮಾಡಲಿಕ್ಕೆ. ನೋಡಿ ಅಲ್ಲಿ ಒಂದು ಬರೆದಿಟ್ಟು ಯೂದ 3ನೇ ವಾಕ್ಯ ಓದಿ. ಯೂದ 3. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು. ನೀವೇನ್ ಮಾಡ್ಬೇಕೀಗ? ಆ ನಂಬಿಕೆ ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಅವಶ್ಯವನ್ನು ಒಂದೇ ಸರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು? ಹೋರಾಡಬೇಕೆಂದು ಎಚ್ಚರಿಸಿ ಬರೀತಿದ್ದಾನೆ ಆತನು. ಅದನ್ನೇ ಪೌಲ ಇಲ್ಲಿ ಹೇಳ್ತಾರೆ. 2 ತಿಮೋಥಿ 4:7-8 ಬನ್ನಿ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಇಲ್ಲಿ ಶ್ರೇಷ್ಠ ಆರಂಭದ ವಾಕ್ಯ ಹೇಳ್ತದೆ, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. ಅದು ಎಫೆಸ 6:13 ತಿರುಗಿ ಬರುವ ನಾವು. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ
ಶಕ್ತರಾಗುವಂತೆ ದೇವರು ದಯಪಾಲಿಸುವ ಏನ್ ಮಾಡ್ಬೇಕಾಗ ನಾವು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸರ್ವಾಯುಧ ತೆಗೆದುಕೊಳ್ಬೇಕು. ಯಾವುದದು? ಎಫೆಸ 6:14 ವಾಕ್ಯದಿಂದ 18 ವಾಕ್ಯದವರೆಗೆ ಓದ್ತೇವೆ. ಯಾವುದದು? ಸತ್ಯವೆಂಬ ನಡುಕಟ್ಟು, ನೀತಿಯೆಂಬ ವಜ್ರಕವಚ, ಸಮಾಧಾನ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧವಾದ ಮನಸ್ಸೆಂಬಂದ ಕೆರಗಳು, ನಂಬಿಕೆಂಬ ಗುರಾಣಿ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿ, ಮತ್ತು ರಕ್ಷಣೆ ಎಂಬ ಶಿರಸ್ತ್ರಾಣ, ಮತ್ತು ಪವಿತ್ರಾತ್ಮ ಪ್ರೇರಿತವಾದ ಪ್ರಾರ್ಥನೆ. 7 ಸರ್ವಾದ್ಯಗಳ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಈ ಸರ್ವಾದ್ಯಗಳನ್ನು ಧರಿಸಿಕೊಳ್ಳಬೇಕಂತ ಪೌಲನು ಎಚ್ಚರಿಸ್ತಾ ಹೇಳ್ತಾ ಇದ್ದಾನೆ. ಯುದ್ಧ ಮಾಡಲಿಕ್ಕೆ ನಮಗೆ ಈ ಸರ್ವಾಯುಧಗಳನ್ನು ಧರಿಸಬೇಕು. ನಾವು ಬರುವಂಥ ವಿಷಯಗಳನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಮಾತಾಡ್ತೇನೆ. ಓಕೆ, ಪ್ರೀತಿಯ ವೀಕ್ಷಕರೇ, ನಿಜವಾಗಿ ಒಬ್ಬ ಆತ್ಮಿಕ ಮನುಷ್ಯನಿಗೆ ಹೋರಾಟ ಇದೆ. ಆದರೆ ವಿಶ್ವಾಸಿಯಾದವನು ಅಥವಾ ಹೊಸ ಒಡಂಬಡಿಕೆ ಸಭೆಯವನು ಶಾರೀರಿಕವಾಗಿ ಯುದ್ಧವಾಗಿರಲ್ಲ, ಆತ್ಮಿಕವಾಗಿ ಯುದ್ಧ. ನಾವು ಯುದ್ಧ ಮಾಡಬೇಕು. ನಂಬಿಕೆಯಲ್ಲಿ ನಿಂತು ಪರಿಶುದ್ಧ ಜೀವಿತವನ್ನು ಕಾಪಾಡಿ ಪ್ರಾರ್ಥನೆಯೊಂದಿಗೆ ನಾವು ಸೈತಾನನ ತಂತ್ರಗಳನ್ನು ಎದುರಿಸಿ ನಿಲ್ಲುವವರಾಗಿರೋಣ ಎಂಬುದಾಗಿ ಹೇಳುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಅದರಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಈ ಒಂದು ಭಾಗದಲ್ಲಿ ಅನೇಕ ಆತ್ಮಿಕ ಯುದ್ಧದ ಕುರಿತಾದಂಥ ಅನೇಕ ವಿಷಯಗಳನ್ನು ತಿಳಿಸಿದಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಅಷ್ಟು ಪ್ರೈಸ್ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಈ ಭಾಗವನ್ನು ಮುಂದುವರಿಸಲಿಕ್ಕಿದೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.